ನಾವು ದಲಿತರು ಅನ್ನೋ ಕಾರಣ ನಾವು ಭಾಳ ಕೆಟ್ಟ ನಿಶ್ಚಿಂತ ನೋಡ್ತಾರೆ. ಏನು ಎಲ್ಲ ಬೈತಾರೆ. ನಮ್ಮ ಜೀವಕ್ಕೆ ಏನೇ ತುತ್ತಾದರೂ ಅವರೇ ಸಿ ಡಿ ಚಂದ್ರ ನೇರ ಹೊಣೆ. ಸುರೇಶ್ ನಾಯ್ಕ್ ಅಂತೇಳಿ ತಾಲೂಕು ಕಾರ್ಮಿಕ ಘಟಕ ಅಧ್ಯಕ್ಷ ಹಾಗೂ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟು. ನಿನ್ನೆ ಸಂಜೆ 7:45 ಸುಮಾರಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಅವರು ಏಕಾಏಕಿ ಫೋನ್ ಮಾಡಿ ಏನು ವಿಚಾರಕ್ಕೆ ಫೋನ್ ಮಾಡ್ತಾರೆ ನಿಮಗೆ? ಅದೇನೋ ಗೊತ್ತಿಲ್ಲ ನಮಗೆ. ಥರ್ಡ್ ಪರ್ಸನ್ ಏನೋ ಮಾತು ಕೇಳ್ಕೊಂಡು ಏಕಾಏಕಿ ಫೋನ್ ಮಾಡಿ ಜೀವ ಬೆದರಿಕೆ ಹಾಕ್ತಾರೆ. ಮತ್ತೆ ಎಂತೆಂಥ ಕೆಟ್ಟ ಪದಗಳೆಲ್ಲ ಬಳಸ್ತವ್ರು ಅವರು. ನಾವು ದಲಿತರು ಅನ್ನೋ ಕಾರಣ ನಮ್ಮ ಭಾಳ ಕೆಟ್ಟ ನಿಷ್ಠೆಯಿಂದ ನೋಡ್ಕೊಂತವ್ರು. ಏನಂತ ಬೈತಾರೆ ಸರ್? ಬೋಳಿ ಮಗನೇ, ಸುಳೆ ಮಗನೇ, ನಮ್ಮನ್ ಎಲ್ಲ ಬೈತಾರೆ. ಕೆಟ್ಟ ಮಾತಾಡ್ಬೇಕಾರೆ ಆಡಿಯೋ ಸಮೇತ ನಮ್ಮ ಡಾಕ್ಯುಮೆಂಟ್ಸ್ ಇದೆ. ಓಕೆ, ಈಗ ರಿಸೀವ್ ಮಾಡ್ತಿರ್ಬೇಕಾದ್ರೆ ಈಗಲೇ ಯಾಕೆ ತೋರ್ಸೋಣ ಬೇಕಾರೆ. ಅಲ್ಲ, ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ತಗೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಇದು ಕೊಡ್ತೀವಿ ಅಂತ ಹೇಳಿದ್ದಾರೆ. 10 ಗಂಟೆಗೆ ಎನ್ ಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ. 10 ಗಂಟೆಗೆ ಎನ್ ಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎನ್ ಸಿ ಕೊಡ್ತೀವಿ, FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಬೆಳಗ್ಗೆ 10 ಗಂಟೆಗೆ ಬಂದರೆ ಕಳಿಸ್ಬಿಟ್ಟು ಎನ್ ಸಿನ FIR ನಿಮ್ಗೆ ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಜೀವ ಬೆದರಿಕೆ ಹಾಕಿದ್ರೆ ಅಂತ ಹೇಳ್ತಿರಲ್ವಾ? ಸರ್ ಜೀವ ಬೆದರಿಕೆ ಹಾಕಿದ್ದಾರೆ. ಅವ್ರು ಮಾತಾಡೋ ವರ್ಡ್ಸ್ಗಳು ಕೇಳಿಸ್ಕೊಂಡ್ರೆ. ಅಲ್ಲ, ಇನ್ ಕೇಸ್ ಏನಾದ್ರು ಈಗ ಚಿನ್ನಳ್ಳಿ ಇದ್ದೀರಾ ನೀವು, ಈ ಚಿನ್ನಳ್ಳಿ ಬಂದಿದ್ದೀರಾ, ಈಗ ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ಆದರೆ ನಮ್ಮ ಜೀವಕ್ಕೆ ಏನೇ ತುತ್ತಾದರೂ ಅವರೇ ಸಿ ಡಿ ಚಂದ್ರ ನೇರ ಹೊಣೆ. ಹಂಗೆ ಹೇಳ್ತಿದ್ದೀರಾ? ನೇರ ಹೊಣೆ. ಓಕೆ ಓಕೆ ಓಕೆ. ಯಾಕೆಂದ್ರೆ ಅವರು ತುಂಬಾ ಪ್ರಬಲವಾಗಿದ್ದಾರೆ ರಾಜಕಾರಣದಲ್ಲಿ. ಅವರು ತುಂಬಾ ಎರಡು ಹುದ್ದೆಗಳು ತಗೊಂಡು ಬಹಳ ಪ್ರಬಲವಾಗಿದ್ದಾರೆ ಚಿಕ್ಕನಾಯಕನಲ್ಲಿ. ಅಲ್ಲ, ಯಾವ ಕಾರಣಕ್ಕೆ ನಿಮ್ಗೆ ಆ ಥರ ಬೈದ್ರು? ಚಿಕ್ಕನಾಯಕನಲ್ಲಿ ಉತ್ತರಾಧಿಕಾರಿ ಆಗ್ಬಿಟ್ಟಾರೆ. ಕಿಮ್ಸ್ ಆಡಳಿತ ಆಗ್ಬಿಟ್ಟಿದೆ ಇಲ್ಲಿ. ಅಲ್ಲ, ಈಗ ದಲಿತರನ್ನ ಬರೀ ಟ್ರಂಪ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅಷ್ಟೇ. ಅವರು ವೋಟ್ ಬ್ಯಾಂಕಿಗೆ ಮಾತ್ರ ದಲಿತರು ಬೇಕು. ನಾವು ದಲಿತರಿಗೆ ನಾನು ಹೇಳ್ಕೊಂತ ಇದ್ದೀನಿ, ಬೇರೆಯವ್ರು ಬೈಸ್ಕೊಂಡು ಸುಮ್ಮನಿರ್ತಾರೆ. ಬೇರೆಯವ್ರಿಗೆ ಸಮಸ್ಯೆ ಆಗಿದೆ ಸುರೇಶ್ ಅವರೇ. ಸರ್ ಏನ್ ಗೊತ್ತಾ, ಇಲ್ಲಿ ಅಧ್ಯಕ್ಷ ಪರ್ಮಿಷನ್ ಇಲ್ದಂಗೆ ಯಾವುದೇ ಒಬ್ಬ ಕಾರ್ಯಕರ್ತ ನಮ್ಮ ಪಾರ್ಟಿ ಕಾರ್ಯಕರ್ತ ಎಲ್ಲೂ ಹೋಗ್ಬಾರ್ದು. ಪಾರ್ಟಿ ಇದ್ರಲ್ಲಿರೋರು ಅಧ್ಯಕ್ಷಗಳಾಗ್ಲಿ ವೈಯಕ್ತಿಕವಾಗಿ ರಾಜಕೀಯವಾಗಿ ಎರಡು ತರ. ಅವ್ರ ಪರ್ಮಿಷನ್ ಇಲ್ಲದ ಹೋದ್ರೆ ಅವ್ರಿಗೆ ಸಂಜೆ ಫೋನ್ ಮಾಡಿ ಹೆಂಗ್ ಬೇಕಂಗ್ ಬೈಯೋದು, ಆ ತರ ವ್ಯಕ್ತಿ. ಇದನ್ನ ತುಂಬಾ ಜನ ಕಾರ್ಯಕರ್ತರೆಲ್ಲ ಪಾರ್ಟಿ ಬಿಟ್ಟು ಹೋಗ್ತಿದ್ದಾರೆ. ಪಾರ್ಟಿ ಮೇಲೆ ಬೇಜಾರಾಗಿ ಹೋಗ್ತಿಲ್ಲ, ಇಲ್ಲ ಅಧ್ಯಕ್ಷ ಮೇಲೆ ಬೇಜಾರಾಗಿ ಹೋಗ್ತವ್ರೆ. ಅವ್ರು ಹೇಳ್ಕಂತಿಲ್ಲ, ನಾವ್ ಹೇಳ್ಕಂತ ಇದೀವಿ ಅಷ್ಟೇ. ಯಾರು ಮುಂದೆ ಬರ್ತಾ ಇಲ್ಲ, ಯಾರು ಮುಂದೆ ಬರ್ತಿಲ್ಲ ಸರ್. ಯಾರು ಗೌರವ. ಈಗ ನಾವು ಎತ್ತು ತಾಯಿ ತರ ನೋಡ್ತಿರೋ ಪಕ್ಷನ, ನಾವು ಬೇರೆ ತರ ನೋಡಿಲ್ಲ. ಈ ಪಕ್ಷ ಪಾರ್ಟಿ ಎಲ್ಲ ಇವ್ರು ತುಳ್ಕೊಂಡು ಹೋಗ್ತಾ ಇದ್ರೆ ಇನ್ ಯಾರು ಇದ್ ಮಾಡಕ್ಕಾದೆ ಸರ್ ಇಲ್ಲಿ ಹೇಳಿ ನೋಡೋಣ ನೀವು. ಅಲ್ಲ, ಈಗ ನಿಮ್ ಪಕ್ಷದಿಂದ ಬೇಜಾರಾಗಿದೆ ಅಂತ ಹೇಳ್ಬಿಟ್ಟು ನೀವು ಬೇರೆ ಪಕ್ಷಕ್ಕೆ ಹೋಗೋ ಚಾನ್ಸಸ್ ಇದೆಯಾ? ನಾವು ಹೋಗಲ್ಲ ಸರ್, ಆತರ ಏನಿಲ್ಲ. ಏನಿಲ್ಲ. ಓಕೆ ಓಕೆ ಓಕೆ. ನಾವು ಬೇರೆ ಪಕ್ಷಕ್ಕೆ ಹೋಗೋ ಮಾತೇ ಇಲ್ಲ ಸರ್. ಒಟ್ಟಾರೆ ಇವರಿಂದ ವೈಯಕ್ತಿಕ ಬೇಜಾರಾಗಿದೆ, ತುಂಬಾ ಬೇಜಾರಾಗಿದೆ. ನಮ್ಮೊಬ್ಬರಿಗೆ ಅಂತ ಕಾರ್ಯಕರ್ತರಿಗೆ ಬೇಜಾರ, ನಾವು ಹೇಳ್ಕೊಂತೀವಿ, ಅವ್ರು ಹೇಳ್ಕೊಂತಿಲ್ಲ ಅಷ್ಟೇ. ಓಕೆ ಓಕೆ. ಎಲ್ಲ ಯಾವ ತರ ಅವ್ರಿಗೆ ನಿಮ್ಗೆ ಟೀಕೆ ಮಾಡ್ತಾರೆ ಅಂತ? ಟೀಕೆ ಅಂದ್ರೆ ಈಗ ಪಾರ್ಟಿ ಯಾರೇ ಬಂದು ಅವ್ರು ಬಿಟ್ಟು ನಾವು ಹೋಗಂಗಿಲ್ಲ, ಊಟಕ್ಕೂ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಅವ್ರು ಕೇಳ್ದೆ ಯಾರ ಮನೆಗೆ ಹೋದ್ರು ಕಷ್ಟ. ನಾವು ನನ್ ಬಿಟ್ಟು ಹೋಗಿದ್ದೀರಾ ಆ ತರ ಸೆಂಟಿಮೆಂಟ್ ಅವ್ರಿಗೆ. ಅವ್ರು ಕರ್ಕೊಂಡು ಹೋಗ್ಲೇಬೇಕು ನಾವು, ಆ ತರ ವ್ಯಕ್ತಿ. ಎಲ್ಲ ಸಣ್ಣ ಕಾರ್ಯಕ್ರಮಕ್ಕೂ ಕರ್ಕೊಂಡು ಹೋಗ್ಬೇಕು. ಸಣ್ಣ ಕಾರ್ಯಕ್ರಮ ಸಣ್ಣದಲ್ಲಿ ಹಿಡಿತಾರೆ ಅವರು, ಸಣ್ಣದ್ರಲ್ಲೇ ಹಿಡಿತಾರೆ. ಈಗ ಯಾರೋ ಒಬ್ರು MLC ಇದಕ್ ಬಂದಿರ್ತಾರೆ ಕ್ಯಾನ್ವಾಸ್ಗೆ, ಅಲ್ಲೂ ಹೋಗಂಗಿಲ್ಲ ನಾವು. ಯಾಕಂದ್ರೆ ಬಿಜೆಪಿರಾ MLC ಕಾಂಗ್ರೆಸ್ ತಾನೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ತಾನೆ ಬಂದ, ಶಶಿಭೂಷಣ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ತಾನೆ, ಬಿಜೆಪಿ ಅವರು. ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಂದಾಗಲೂ ಹೋಗ್ಬೇಕು ಇವ್ರು ಪರ್ಮಿಷನ್ ತಗೊಂಡು. ಅಂದ್ರೆ ನಾವಿನ್ನೇನಕ್ಕೆ ಇಲ್ಲಿ ನಾವು ನಮ್ಗೆ ಅಂತ ಅಧ್ಯಕ್ಷ ತಾನೇ ಹಾಕೊಡ್ಬೇಕಾಯ್ತು. ನಮ್ಗೂ 2 ವರ್ಷ ಅಧಿಕಾರ ಇದೆ. ನಾವು ಅವ್ರೊಂದು ಬ್ಲಾಕ್ ಅಧ್ಯಕ್ಷರು, ನಾವೊಂದು ಸಮಿತಿಗಳ ಅಧ್ಯಕ್ಷರು, ನಾವು ಅಧ್ಯಕ್ಷ, ಅವ್ರಿಗೆ ಅಧ್ಯಕ್ಷರು. ನಾವು ಅವ್ರಿಗೆ ಬೆಲೆ ಕೊಟ್ಟಿದ್ದೀವಿ, ಅವ್ರು ನಮಗೆ ಕೊಡ್ಬೇಕು. ನಿರಂಕುಶ ಪ್ರಭುತ್ವ ಅಂತ ಹೇಳ್ತೀರಾ? ಕಿಮ್ಸ್ ಆಡಳಿತ ಉತ್ತರಾಧಿಕಾರಿ ಆಗ್ಬಿಟ್ಟಿದ್ದಾರೆ ಅವರು. ಇದು ರಾಜಪ್ರಭುತ್ವ ಆಗಿಲ್ಲ ಇಲ್ಲಿ. ರಾಜಪ್ರಭುತ್ವ ಆಗ್ಬಿಟ್ಟೈತೆ, ಪ್ರಜಾಪ್ರಭುತ್ವ ಇಲ್ಲ. ಸಾಮಾಜಿಕ ನ್ಯಾಯ ಇಲ್ಲವೇ ಇಲ್ಲ ಇಲ್ಲಿ. ಸಾಮಾಜಿಕ ನ್ಯಾಯ ಎಲ್ಲ ಇದೆ ಸರ್? 2 ಪದವಿ ತಗೊಂಡಿರೋ ಅವರೇ, 2 ಪದವಿ ತಗೊಂಡಿದ್ದಾರೆ. ತಗೊಳ್ಳಿ, ನಾವೇನು ಅದಕ್ಕೆ ಕ್ವಶನ್ ಮಾಡಿಲ್ಲ, ಇವತ್ತವರು ಕ್ವಶನ್ ಮಾಡಿಲ್ಲ. ಇವ್ರು ಕಿಮ್ಸ್ ಆಡಳಿತ ಮಾಡಿದ್ರೆ ನಾವಿನ್ನೇನು ಪಾರ್ಟಿಲಿ ನಮ್ಗೆ ಸಂಬಳ ಕೊಡ್ತಾರ ಇಲ್ಲಿ? ಏನು ಇಲ್ಲ. ನಾವು ಮನೆ ಮಟ್ಟೆಲ್ಲ ಬಿಟ್ಬಿಟ್ಟು ನಮ್ಮ ಪಾರ್ಟಿಗೆ ಎಲ್ಲಿ ಅಂತ ಬಂದಿರ್ತಾನೆ ನಾವಿಲ್ಲಿ. ಹೋಗ್ಲಿ ಹೇಳ್ರಿ, ಅವ್ರಂಗೆ ಸಂಬಳ ಬರ್ತೈತಾ ನಮಗೆ? ಒಟ್ಟಾರೆ ನೀವು ಮಾನಸಿಕವಾಗಿ ಗಾಸಿ ಆಗಿದ್ದೀರಾ? ಮಾನಸಿಕ ಅಂದ್ರೆ ಮಾತಾಡ್ಲೇಬೇಕಲ್ಲ ಸರ್. ಈಗ ನಮ್ಗೆ ಅವ್ರು ಯಾವ ತರ ಮಾತಾಡ್ತಾರೆ, ನಮ್ಮನ್ನ ಕೊಂಡ್ಬಿಟ್ಟಿದ್ದಾರೆ ಸರ್. ಅವ್ರಲ್ಲಿ ಅವ್ರ ಮನೆ ಊಟ ಮಾಡ್ತಿದೀವ ನಾವು, ಹೇಳಿ ನೋಡ ನೀವೇ. ಒಬ್ಬ ಅಧ್ಯಕ್ಷರಾದ್ರು ಅವ್ರ ಮನಸ್ಸಲ್ಲಿ ಬಾಯಲ್ಲಿ ಎಂತ ಹೊರಡ್ ಬರ್ಬೇಕು ಸರ್. ಆ ಥರ ಕೆಟ್ಟ ವರ್ಡ್ ಬಂದ್ರೆ ಯಾರು ಇರ್ತಾರ ಸರ್ ಅಲ್ಲಿ? ನೀವೇ ನೋಡೋಣ. ನೀವು ಫೈನಲ್ ಆಗಿ ಏನು ಹೇಳ್ತೀರಾ ಸರ್? ನಾವು ಫೈನಲ್ ಆಗಿ ನಾವು ಹಿಂದೆ ಈಗ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ. ಇನ್ನು ಯಾವುದೇ ಕಾರಣಕ್ಕೂ ಹಿಂದೆ ಕಾಲಿಕ್ಕಲ್ಲ ಸರ್. ನಾವು ಮುಂದೆ ಏನೈತೆ ನಾವು ಮಾಡ್ತೀವಿ. ಇದು ಎಲ್ಲ ಸಚಿವರು ತಗೋಬೇಕು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ತಗೋಗಿ ಅವರು ಇದನ್ನ ಪರಿಗಣಿಸಿ ಅದು ಏನು ಅವ್ರಿಗೆ ಕೊಡಬೇಕು, ಅವ್ರಿಗೆ ಉತ್ತರ ಕೊಡಲೇಬೇಕು. ಅವ್ರಿಗೆ ನೋಟಿಸ್ ಕೊಡ್ತಾರೋ ಮತ್ತೊಂದು ಕೊಡ್ತಾರೋ ಬೇಡ, ಇದಕ್ಕೆ ಉತ್ತರ ಕೊಡಲೇಬೇಕು ಪರಮೇಶ್ವರ್ ಅವರು. ದಲಿತರ ಮೇಲೆ ಸಿಕ್ಕಾಬಟ್ಟೆ ಇಲ್ಲಿ ಆಗ್ತಾ ಇದೆ. ನಾವು ಅವ್ರಿಗೆ ಬೆಲೆ ಕೊಟ್ಟಿದ್ದೀವಿ, ಅವ್ರು ನಮಗೆ ಕೊಡಬೇಕು. ನಿರಂಕುಶ ಪ್ರಭುತ್ವ ಅಂತ ಹೇಳ್ತೀರಾ? ಕಿಮ್ಸ್ ಆಡಳಿತ ಉತ್ತರಾಧಿಕಾರಿ ಆಗ್ಬಿಟ್ಟಿದ್ದಾರೆ ಅವರು. ಇದು ರಾಜಪ್ರಭುತ್ವ ಆಗಿಲ್ಲ ಇಲ್ಲಿ. ರಾಜಪ್ರಭುತ್ವ ಆಗ್ಬಿಟ್ಟೈತೆ, ಪ್ರಜಾಪ್ರಭುತ್ವ ಇಲ್ಲ. ಸಾಮಾಜಿಕ ನ್ಯಾಯ ಇಲ್ಲವೇ ಇಲ್ಲ ಇಲ್ಲಿ. ಸಾಮಾಜಿಕ ನ್ಯಾಯ ಎಲ್ಲ ಐತೆ ಸರ್? 2 ಪದವಿ ತಗೊಂಡಿರೋ ಅವರೇ,
2 ಪದವಿ ತಗೊಂಡಿದ್ದಾರೆ, ತಗೊಳ್ಳಿ, ನಾವೇನು ಅದಕ್ಕೆ ಕ್ವಶನ್ ಮಾಡಿಲ್ಲ, ಇವತ್ತವರು ಕ್ವಶನ್ ಮಾಡಿಲ್ಲ. ಇವ್ರು ಕಿಮ್ಸ್ ಆಡಳಿತ ಮಾಡಿದ್ರೆ ನಾವಿನ್ನೇನು ಪಾರ್ಟಿಲಿಂದ ನಮ್ಗೆ ಸಂಬಳ ಕೊಡ್ತಾರ ಇಲ್ಲಿ? ಏನೂ ಇಲ್ಲ. ಹಾ, ಓಕೆ. ನಾವು ಮನೆ ಮಟ್ಟ ಎಲ್ಲ ಬಿಟ್ಬಿಟ್ಟು ನಮ್ಮ ಪಾರ್ಟಿಗೆ ಎಲ್ಲಿ ಅಂತ ಬಂದಿರ್ತಾನೆ ನಾವಿಲ್ಲಿ. ಹೋಗ್ಲಿ ಹೇಳ್ರಿ, ಅವ್ರಂಗೆ ಸಂಬಳ ಬರ್ತೈತಾ ನಮಗೆ? ಒಟ್ಟಾರೆ ನೀವು ಮಾನಸಿಕವಾಗಿ ಘಾಸಿ ಆಗಿದ್ದೀರಾ. ಮಾನಸಿಕ ಅಂದ್ರೆ ಮಾತಾಡ್ಲೇಬೇಕಲ್ಲ ಸರ್. ಈಗ ನಮ್ಗೆ ಅವ್ರು ಯಾವ ಥರ ಅವ್ರು ಮಾತಾಡ್ತಾರೆ, ನಮ್ಮನ್ನ ಕೊಂಡ್ಬಿಟ್ಟಿದ್ದಾರೆ ಸರ್. ಅವ್ರಲ್ಲಿ ಅವ್ರ ಮನೆ ಊಟ ಮಾಡ್ತಿದೀವಿ ನಾವು, ಹೇಳಿ ನೋಡ ನೀವೇ. ಒಬ್ಬ ಅಧ್ಯಕ್ಷರಾದ್ರು ಅವ್ರ ಮನಸ್ಸಲ್ಲಿ ಬಾಯಲ್ಲಿ ಎಂತ ಹೊರಡ್ ಬರ್ಬೇಕು ಸರ್. ಆ ಥರ ಕೆಟ್ಟ ವರ್ಡ್ ಬಂದ್ರೆ ಯಾರು ಇರ್ತಾರ ಸರ್ ಅಲ್ಲಿ? ನೀವೇ ನೋಡೋಣ. ನೀವು ಫೈನಲ್ ಆಗಿ ಏನು ಹೇಳ್ತೀರಾ ಸರ್? ನಾವು ಫೈನಲ್ ಆಗಿ ನಾವು ಹಿಂದೆ ಈಗ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ. ಇನ್ನು ಯಾವುದೇ ಕಾರಣಕ್ಕೂ ಹಿಂದೆ ಕಾಲಿಕ್ಕಲ್ಲ ಸರ್. ನಾವು ಮುಂದೆ ಏನೈತೆ ನಾವು ಮಾಡ್ತೀವಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.